ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮೂರ ವಿಶೇಷಗಳು. ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ನ ತಗೊಂಡು ಎಲ್ಗಪ್ಪ ಹೊರಟಿದ್ದು ಅಂತ ಅಂದರೆ, ಇದು ನಾನು ಶಿರಾಗೆ ಹೊರಟಿದ್ದೆ. ಯಾಕೆ ಅಂತಂದರೆ ಶಿರಾದಲ್ಲಿ ಶ್ರೀರಾಮ್ ಫೈನಾನ್ಸ್ ಅವ್ರ ಹತ್ರ ಮಾತಾಡಿದ್ದೆ. ನಾನೊಂದು ಬುಲೆರೋ 2.0 ವೆಹಿಕಲ್ನ ಪರ್ಚೇಸ್ ಮಾಡ್ತಾ ಇದ್ದೆ. ಸೊ ಹಂಗಾಗಿ ಅವ್ರ ಹತ್ರ ಫೈನಾನ್ಸ್ಗೆ ಅಪ್ರೋಚ್ ಆಗಿದ್ದೆ. ಸೊ ಅವರು ಸರಿ ಆಯಿತು ಅಂತ ಒಪ್ಕೊಂಡಿದ್ರು. ಇದೇ ನೋಡಿ ಶ್ರೀರಾಮ್ ಫೈನಾನ್ಸ್. ಇಲ್ಲಿ ನೋಡಿ ನಮ್ಮ ಬಾಸ್ ಕೂತಿದ್ದಾರೆ, ಜೈ ಬಜರಂಗಿ. ಅದು ರೆಕಾರ್ಡ್ ಆಗ್ಬೇಕಾದ್ರೆ ನನಗೂ ಗೊತ್ತಿಲ್ಲ. ಬಟ್ ಇವಾಗ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಕಂಡಿದ್ದದು. ಶ್ರೀರಾಮ್ ಫೈನಾನ್ಸ್ ಆಫೀಸ್ ಬಂದ್ಬಿಟ್ಟು ಸೆಕೆಂಡ್ ಫ್ಲೋರಲ್ಲಿದೆ. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ಮೇಲ್ಗಡೆ. ಇದು ಕೆಳಗಡೆ ಫಸ್ಟ್ ಫ್ಲೋರಲ್ಲೂ ಯಾವುದೋ ಫೈನಾನ್ಸ್ ಆಫೀಸ್ ಇದೆ, ಅದು ಹೆಸರು ನನಗೂ ಗೊತ್ತಿಲ್ಲ. ಇಲ್ಲಿ ಬೋರ್ಡ್ ಕಾಣಿಸ್ತಿದೆ ಎಲ್ಲ ನೋಡಿ, ಶ್ರೀರಾಮ್ ಫೈನಾನ್ಸು. ಇಲ್ಲಿ ಗೋಲ್ಡ್ ಮೇಲೂ ಕೂಡ ಲೋನ್ ಸಿಗುತ್ತಂತೆ. ನಾನು ತಂದಿರೋ ಡಾಕ್ಯುಮೆಂಟ್ಸ್ಗೆಲ್ಲ ಸಿಗ್ನೇಚರ್ ಮಾಡಿ ಅವನ್ನ ಅರೇಂಜ್ ಮಾಡಿ ಕೊಟ್ಬಿಟ್ಟು, ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾದಲ್ಲಿ ನಮ್ಮ ಕ್ಯಾಮ್ರಾ ಆಪೋಸಿಟ್ ಕೂತಿದಾರಲ್ಲ ಅವರೇ ಶ್ರೀಕಾಂತ್ ಅಣ್ಣ. ಸೊ ಯಾವುದೋ ಬ್ಯುಸಿ ಇದ್ದಾರೆ, ಯಾವುದೋ ಲೋನ್ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಾನು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿಬಿಟ್ಟು ಶ್ರೀಕಾಂತ್ ಅಣ್ಣ ಕೊಟ್ಟೆ. ಕೊಟ್ಟಮೇಲೆ ಅಣ್ಣ ನನಗೆ ಅಮೌಂಟ್ ಎಷ್ಟಾಗುತ್ತೆ ಏನಾಯ್ತಾ ಅಂತ ಕೇಳಿದೆ. ಅಣ್ಣ ಬ್ಯುಸಿ ಇದ್ದರು, ಆದ್ರೂ ಸಹ ಹೇಳ್ಬಿಟ್ಟು ನನಗೆ ಚೆಕ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ಇಷ್ಟಿಷ್ಟು ಆಗುತ್ತೆ ಹಿಂಗೆ ಹಿಂಗೆ ಅಂತ ಅಂದರು. ನಾನು ಅರೇಂಜ್ ಮಾಡ್ಕೊಂಡಿರೋ ಡೌನ್ ಪೇಮೆಂಟ್ಗೂ ಮತ್ತು ಇವ್ರು ಹೇಳಿದ ಅಮೌಂಟ್ಗೂ ಸ್ವಲ್ಪ ವೇರಿಯೇಷನ್ ಇತ್ತು. ಇಲ್ಲ ಅಣ್ಣ ನನಗೆ ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ಅರೇಂಜ್ ಮಾಡಬೇಕು ಅಂತ ಕೇಳಿಕೊಂಡೆ. ಸೊ ಆಯಿತು ಅಂತ ಹೇಳ್ಬಿಟ್ಟು ಅಣ್ಣ ಮಾತಾಡ್ತೀನಿ ಅಂತ ಹೇಳಿ ಅರೇಂಜ್ ಮಾಡಿದ್ರು. ಅವ್ರಿಗೆ ಎಷ್ಟು ಮ್ಯಾಕ್ಸ್ ಆಗುತ್ತೋ ಅಷ್ಟು ಅರೇಂಜ್ ಮಾಡಿದ್ರು. ಅಲ್ಲಿಂದ ಮತ್ತೆ ನಾನು ನಿದ್ದಿದ್ದು ಡೌನ್ ಪೇಮೆಂಟ್ನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಹೊರಟಿದ್ದೆ ಬೆಂಗಳೂರಿಗೆ. ಸೊ ಇಲ್ಲಿಂದ ಡೈರೆಕ್ಟ್ ಬಸ್ಸಲ್ಲಿ ಬಂದಿರೋದನ್ನ ಯಾವುದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಡೈರೆಕ್ಟ್ ಶೋರೂಮ್ ಹತ್ರನೇ ಬಂದು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದೇ ನೋಡಿ ಶೋರೂಮ್, ಇದು ಕಂಠೀರವ ಸ್ಟುಡಿಯೋ ಹತ್ರ ಇದೆ, ಬ್ಯಾಂಗ್ಳೂರು, ಸಿದ್ಧಾಂತ್ ಮೋಟಾರ್ಸ್ ಅಂತ ಮಹೇಂದ್ರ ಶೋರೂಮು. ನಮ್ಮ ಶಿಷ್ಯಂಗೆ ಕೂಡ ಕಾಲ್ ಮಾಡಿದ್ದೆ, ಶಿಷ್ಯ ಅಲ್ಲೇ ಇರೋದು, ಅಲ್ಲೇ ಕೆಲಸ ಮಾಡ್ತಿದ್ದ, ಅವನು ಕೂಡ ಬಂದಿದ್ದ. ಇವರು ಗೋವಿಂದಣ್ಣ ಅಂತ ಹೇಳ್ಬಿಟ್ಟು ಇವ್ರನ್ನ ನಾನು ಕರ್ಕೊಂಡು ಹೋಗಿದ್ದೆ. ಇವರು ಆ್ಯಕ್ಚುಲಿ ಅದೇ ಶೋರೂಮಲ್ಲಿ ಇವರು ಕೂಡ ಒಂದು ಗಾಡಿ ತೊಗೊಂಡಿದ್ರು. ಸೊ ಹಂಗಾಗಿ ಅವ್ರ ಪರಿಚಯ ಇದ್ದರು. ಗೋವಿಂದಣ್ಣನೂ ಕೂಡ ನಾನೇ ಕರ್ಕೊಂಡು ಹೋಗಿದ್ದೆ. ಇವನೇ ನಮ್ಮ ಶಿಷ್ಯ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಎಲೆಕ್ಟ್ರಿಕಲ್ ಆಟೋ ಇದೆ ನೋಡಿ. ಇದೇ ಆಫೀಸ್ ಒಳಗಡೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ, ಅಣ್ಣ ಬಂದಿರಲಿಲ್ಲ. ಇದು ಆಫೀಸ್ ಒಳಗಡೆ. ಇದು ಮಹೇಂದ್ರದಲ್ಲೇ ಫೈನಾನ್ಸ್ ಕೂಡ ಇದೆ ಆಪ್ಷನ್. ಇದು ಇವರೇ ನಮ್ಮ ಮಧುಸೂದನ್ ಮತ್ತು ಗೋವಿಂದಣ್ಣ. ಅಣ್ಣ ಇರಲಿಲ್ಲ, ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಬಂತು ಅಣ್ಣ. ಇವರೇ ಸೇಲ್ಸ್ ಎಕ್ಸಿಕ್ಯೂಟಿವ್, ಯೋಬಣ್ಣ ಅಂತ, ಒಳ್ಳೆ ಮನುಷ್ಯ. ಸೊ ಹಂಗಾಗಿ ನಾವು ಇಲ್ಲಿಂದ ಅಲ್ಲಿಗೆ ಹೋಗಿದ್ದಕ್ಕೆ ಇವರೇ ಕಾರಣ. ನನ್ನ ತಮ್ಮ ಕೂಡ ಇವ್ರ ಹತ್ರ ಮಾತಾಡಿದ್ದ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದಿದ್ದಕ್ಕೆ ಸರಿ ಆಯಿತು ಅಂತ ಅಲ್ಲಿಗೆ ಹೋಗಿ ಅಲ್ಲೇ ಮಾತಾಡಿದ್ವಿ. ಯೋಬಣ್ಣ ಎಲ್ಲ ಹೇಳಿದ್ರು. ನಾವು ತಗೊಳೋ ಗಾಡಿ ಶೋರೂಮಲ್ಲಿ ಇರಲಿಲ್ಲ ಪ್ರೆಸೆಂಟ್ಗೆ. ಶೋರೂಮ್ ಅಣ್ಣನ ಕೇಳಿದ್ದಕ್ಕೆ, ಅಣ್ಣ ನಾವು ತುಮಕೂರು ಇಲ್ಲ ಮಧುಗಿರಿ ಮಾಡಿಸ್ಕೊಂತೀವಿ ಅಂದರೆ 2 ಕಡೆನೂ ವಿಚಾರಿಸಿದ್ವಿ. ಅಲ್ಲಿ ಯಾವ ನಂಬರ್ ಓಡ್ತಾ ಇದೆ ಹೆಂಗೆ ಅಂತ ವಿಚಾರಿಸೋದಕ್ಕೆ, ತಮ್ಮಂಗೆ ಕೇಳೋದಕ್ಕೆ ಲೋಕಲಲ್ಲಿ ಜಾಸ್ತಿ ಮಧುಗಿರಿನೇ ಅಡ್ಡಾಡೋದು, ಮಧುಗಿರಿ ಪಾಸಿಂಗೇ ತಗೊಳೋಣ ಅಂತಂದರೆ ಅಲ್ಲಿ 5721 ಓಡ್ತಾ ಇದೆ ಅಂತ ಅಂದ. ಸೊ ಹಂಗಾಗಿ ಅಲ್ಲಿ ಒಂದು 10 ನಂಬರ್ ಲಿಸ್ಟ್ ಮಾಡಿ ಅದರಲ್ಲಿ ನಾನು ಏನೋ ಒಂದು ಇದು ಮಾಡಿಬಿಟ್ಟು ಒಂದು ನಂಬರ್ನ ಫೈನಲ್ ಮಾಡಿದೆ. ಆ ನಂಬರ್ ಫೈನಲ್ ಮಾಡಿಕೊಂಡು ಯೋಬಣ್ಣನ ಹತ್ರ ಮಾತಾಡಿದ್ವಿ. ಆಗುತ್ತಾ ನೋಡೋಣ, ಟ್ರೈ ಮಾಡ್ತೀನಿ ಅಂತ ಅಂದರು. ಸೊ ಫೈನಲಿ ಅದು ಆಗಿಲ್ಲ ನಂಬರು. ಸೊ ಈಗ ಬೇರೆದು ಬಂದಿದೆ. ಯೋಬಣ್ಣ ಏನೋ ಬೇರೆಯವ್ರದ್ದು ಯಾವುದೋ ಒಂದು ಕೊಟೇಶನ್ ಹಾಕ್ಬೇಕಾಯ್ತು, ಹಾಕ್ತಾ ಇದ್ರು. ನೆಕ್ಸ್ಟ್ ಅವರು ಅಡ್ವಾನ್ಸ್ ಮಾಡಿ ಅಂತ ಅಂದರು. ನಾನು ಅದಕ್ಕೆ QR ಕೂಡ ಕಳಿಸ್ದೆ. ನನ್ನ ತಮ್ಮನ ಹತ್ರ ಅಕೌಂಟಲ್ಲಿತ್ತು ಅಮೌಂಟು. ಸೊ ಹಂಗಾಗಿ ಆ QR ಅವನಿಗೆ ಕಳಿಸ್ದೆ. ಅವನು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ದ. ಸ್ವಲ್ಪ ಅಮೌಂಟು ಕ್ಯಾಶು ಕೂಡ ಇತ್ತು. ಆ ಕ್ಯಾಶ್ನು ಕೌಂಟ್ ಮಾಡ್ತಾ ಇದ್ದೆ. ಕೌಂಟ್ ಮಾಡಿಬಿಟ್ಟು ಅಣ್ಣಂಗೆ ಅಮೌಂಟ್ ಕೊಟ್ಟೆ. ಅಮೌಂಟ್ ಕೊಟ್ಟಿದ ತಕ್ಷಣ ಅಣ್ಣನೂ ಕೌಂಟ್ ಮಾಡ್ಕೊಂಡು ಸರಿ ಆಯಿತು. ಅಷ್ಟರಲ್ಲಿ ಟೀ ಕೂಡ ಬಂತು. ಟೀ ಕೊಟ್ಟಿದ್ರು ನಮಗೆ. ಟೀ ಕೊಟ್ಟರು. ನೆಕ್ಸ್ಟ್ ಅಮೌಂಟ್ ಅಣ್ಣ ಅಕೌಂಟು ಸರಿ ಆಯಿತು, ಓಕೆ ಕರೆಕ್ಟೇ ಇದೆ ಅಂತ ಅಂದರು. ಬುಕ್ಕಿಂಗ್ನ ಕನ್ಫರ್ಮ್ ಮಾಡಿ ಹೊರಗಡೆ ಬಂದು ಒಂದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು, ಸರಿ ಅಣ್ಣ ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಬಂದರೆ ನೆಕ್ಸ್ಟು ಶ್ರೀರಾಮ್ ಫೈನಾನ್ಸ್ ಆಫೀಸ್ಗೆ ಬಂದ್ಬಿಟ್ಟು ನಮ್ಮ ಮಾವ ಕೂಡ ಬಂದಿದ್ರು. ಯಾಕೆ ಅಂತಂದರೆ ಅಮ್ಮ ಶ್ಯೂರಿಟಿ ಬೇಕು ಅಂತ ಅಂದರೆ ಒಂದು ಮಾತು ಕೇಳಿದ ತಕ್ಷಣ ಅವ್ರು ಯಾಕೆ ಏನು ಅಂತ ಕೇಳಿಲ್ಲ. ಅಮ್ಮನ ಸಿಗ್ನೇಚರು ಮಾಡಿಸ್ಬೇಕಾಯಿತು. ಸೊ ಹಾಗಾಗಿ ನಾವು ಅಮ್ಮನೂ ಕರ್ಕೊಂಡು ಹೋಗಿದ್ದೆ. ಸೈನ್ ಮಾಡಿ ನಮ್ಮ ಅಮ್ಮ ಸುಸ್ತಾಗ್ಬಿಟ್ಟಿದ್ರು. ತುಂಬ ಸಿಗ್ನೇಚರ್ ಮಾಡಬೇಕಾಯ್ತು. ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ನಾವು ಎಲ್ಲ ಡೇಟ್ ಎಲ್ಲ ಕೇಳಿ ಇಂಥ ದಿನ ಹೋಗ್ಬೇಕಾಯ್ತು. ಅಂಥ ದಿವಸ ನಾವು ಆ ಡೇಟ್ಗೆ ತೊಗೊಳೋಣ ಅಂತ ಬುಲೆರೋದಲ್ಲೇ ನಮ್ಮ ಮಾವನ ಬುಲೆರೋ ತೊಗೊಂಡು ಹೊರಟ್ವಿ.
ಊರಿಂದ ಬಂದಿದ್ದು ಯಾವುದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಡೈರೆಕ್ಟ್ ಇಲ್ಲಿ ಶೋರೂಮ್ ಹತ್ರ ಬಂದಮೇಲೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಈಗ. ಅಲ್ಲಿಂದ ಬಂದ್ವಿ. ಮತ್ತೆ ಅವರು ಸೇಲ್ಸ್ ಎಕ್ಸಿಕ್ಯೂಟಿವ್ ಹತ್ರ ಕಾಲ್ ಮಾಡಿ ಮಾತಾಡಿದ್ದೆ. ಅವ್ರು ಮುಂಚೆನೇ ಹೇಳಿದ್ರು, ಅಣ್ಣ ಆ ಡೇಟಲ್ಲಿ ನಾನು ಇರೋದಿಲ್ಲ. ಅಲ್ಲಿ ಕೆಲಸ ಮಾಡೋ ಡ್ರೈವರ್ ಅಣ್ಣನೂ ಕೂಡ ಗೊತ್ತಿದ್ರು. ಅವರು ಕೂಡ ಇರಲಿಲ್ಲ ಆ ಡೇಟಲ್ಲಿ. ಬೇರೆ ಮೇಡಮ್ ಅವ್ರು ಇರ್ತಾರೆ ನೋಡಿ ಅಂತ ಹೇಳಿದ್ರು ಅಣ್ಣ. ಸೊ ಬಂದ ತಕ್ಷಣ ಅಷ್ಟರೊಳಗೆ ನಾವು ಹೋಗೋ ಅಷ್ಟರೊಳಗೆ ಆಲ್ರೆಡಿ ಲೇಟ್ ಆಗಿತ್ತು. ಆದ್ರೂ ಅಷ್ಟರೊಳಗೆ ಆಲ್ರೆಡಿ ಗಾಡಿ ರೆಡಿ ಮಾಡಿ ನಿಲ್ಲಿಸಿದ್ರು. ನನ್ನ ತಮ್ಮ ಬಂದು ಬಾನೆಟ್ ಓಪನ್ ಮಾಡಿ ಎಲ್ಲ ಚೆಕ್ ಮಾಡ್ತಿದ್ದ. ಚೆಕ್ ಮಾಡಿ ನೋಡ್ದ, ಏನು ತೊಂದರೆ ಇರಲಿಲ್ಲ, ಎಲ್ಲ ಕರೆಕ್ಟಾಗಿತ್ತು. ಸೊ ಹಂಗಾಗಿ ನೆಕ್ಸ್ಟ್ ಅದನ್ನು ಕ್ಲೋಸ್ ಮಾಡಿ ಅವ್ರ ಹತ್ರ ಒಂದು ಟೇಬಲ್ ತೊಗೊಂಡು ಗಾಡಿನ ಹಿಂದೆಗಡೆ ಬಿಟ್ಕೊಂಡು ಟೇಬಲ್ ತೊಗೊಂಡು ಎಲ್ಲ ಪೂಜೆ ಐಟಮ್ ಎಲ್ಲ ಜೋಡಿಸ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಕುಂಬಳಕಾಯಿನ ಓಪನ್ ಮಾಡಿಬಿಟ್ಟು ಅದರಲ್ಲಿ ಅರಿಶಿಣದ ನೀರು ಮತ್ತು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ವಿ. ನಿಂಬೆಹಣ್ಣು ಎಲ್ಲ ನಮ್ಮದರೆಲ್ಲ ರೆಡಿ ಮಾಡಿದ್ರು. ಅಷ್ಟರೊಳಗೆ ಹೂನಾರ ಹಾಕೋಣ ಅಂತ ಹೇಳ್ಬಿಟ್ಟು ಹೂನಾರ ತೊಗೊಂಡ್ವಿ. ಹೂನಾರ ಆ ಕಡೆ ಈ ಕಡೆ ಹಾಕ್ಬಿಟ್ಟು ಇದನ್ನು ಆ ಕಡೆದು ಹಿಡ್ಕೊ ಅಂತ ಹೇಳ್ಬಿಟ್ಟು ನನ್ನ ತಮ್ಮಂಗೆ ಕೊಟ್ಟೆ. ಆ ಕಡೆ ಈ ಕಡೆ ಹಾಕಿ ಅರೇಂಜ್ ಮಾಡಿ ನೀಟಾಗಿ ಕಟ್ಟಿ ರೆಡಿ ಮಾಡಿದ್ವಿ. ಹೂನಾರ ಹಾಕಿ ರೆಡಿ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಕರೆಕ್ಟ್ ಸೆಂಟ್ರಿಗೆ ಹಾಕಿ ಚೆಕ್ ಮಾಡಿ ಕಟ್ಟಿದ್ವಿ. ಕೀ ತೊಗೊಂಡು ಕೀಗೆಲ್ಲ ಬಟ್ಟಿಟ್ಬಿಟ್ಟು ಮೇಡಮ್ ಬಂದರು. ಮೇಡಮ್ ಅವ್ರ ಫಾರ್ಮಾಲಿಟೀಸ್ ಎಲ್ಲ ಮುಗಿಸು, ಅವ್ರದ್ದು ಏನೇನಿತ್ತು ಪ್ರೊಸೀಜರು ಆ ಥರ ಮಾಡಿದ್ರು. ಮತ್ತು ಗಾಡಿಗೆ ಒಂದು ಏನೋ ಗಿಫ್ಟ್ ಬಂದಿದೆ. ಗಿಫ್ಟ್ ಏನೋ ಮೇಡಮ್ ಕೊಡ್ತಾರೆ ಈಗ. ಗಿಫ್ಟ್ ಏನಪ್ಪ ಅಂತ ಅಂದರೆ ಒಂದು ಚಿಕ್ಕದು ಡ್ಯಾಶ್ ಬೋರ್ಡ್ ಮೇಲೆ ಇಡೋದಕ್ಕೆ ಗಣೇಶ ಮತ್ತು ಒಂದು ಲಂಚ್ ಬ್ಯಾಗ್ ಗಿಫ್ಟ್ ಕೊಟ್ಟರು. ಗಿಫ್ಟ್ನ ಇಸ್ಕೊಂಡ್ವಿ. ನೆಕ್ಸ್ಟು ಮತ್ತು ಈಗ ಗಾಡಿ ಇನ್ಶೂರೆನ್ಸ್ ಕಾಪಿ, ಗಾಡಿ ಡಾಕ್ಯುಮೆಂಟ್ಸು ಎಲ್ಲ, ಗಾಡಿ ಕೀನು ಕೊಡೋಕೆ ಬಂದರು. ನನ್ನ ತಮ್ಮಂಗೆ ಇಸ್ಕೊಳಕ್ಕೆ ಹೇಳಿದೆ. ಅವನು ಕೂಡ ಅದನ್ನು ತಗೊಂಡ. ಮತ್ತು ಮೇಡಮ್ ಕೀ ಹ್ಯಾಂಡ್ ಓವರ್ ಮಾಡಿದ್ರು. ಕೀ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ನೆಕ್ಸ್ಟ್ ಹಂಗೆ ಆಲ್ ದ ಬೆಸ್ಟ್ ಹೇಳಿದ್ರು. ನನ್ನ ತಮ್ಮ ಪೂಜೆ ಮಾಡ್ತಾಯಿದ್ದ. ಪೂಜೆ ಮಾಡಿದ ಆಯಿತು. ಒಳಗಡೆ ಬೊಟ್ಟಿಟ್ಟಿದ್ಯಾ ಅಂತ ಕೇಳಿದೆ. ಹ್ಞೂ ಇಟ್ಟಿದ್ದೀನಿ ಅಂತ ಅಂದ. ನೆಕ್ಸ್ಟು ಕಾಯಿ ಹೊಡೆದ್ಬಿಟ್ಟು ಪೂಜೆ ಮುಗಿಸ್ಕೊಂಡು ನಮ್ಮಪ್ಪ ಪೂಜೆ ಮಾಡಿದ್ರು. ನಮ್ಮಪ್ಪಂಗೆ ಪೂಜೆ ಮಾಡೋಕೆ ಹೇಳಿದ್ವಿ. ಅವರು ಕೂಡ ಬಂದು ಪೂಜೆ ಮಾಡಿದ್ರು. ನೆಕ್ಸ್ಟ್ ಅಲ್ಲಿಂದ ನಾನು ಒಂದು ಕುಂಬಳಕಾಯಿಂದ ಆರತಿ ಮಾಡಿಬಿಟ್ಟು ಆ ಕುಂಬಳಕಾಯಿನ ತಗೊಬಂದು ಹೊರಗಡೆ ನೀಡಿಸ್ಬಿಟ್ಟು ಫುಲ್ ಹಿಂದೆಗಡೆ ಬಂದು ಹೊರಗಡೆ ಮತ್ತೆ ಆರತಿ ಬೆಳಗ್ಬಿಟ್ಟು ಅಲ್ಲಿಂದ ಅದನ್ನು ಕರ್ಪೂರನ ಕೆಳಗಡೆ ಹಾಕಿ ಹೊಡೆದಿದ್ದ ತಕ್ಷಣ ಎಲ್ಲ ಆಯಿತು. ಒಂದು ಶಾರ್ಟ್ ವಿಡಿಯೋಗೆ ಒಂದು ಸ್ಕ್ರೀನು ಇದು ಮಾಡ್ಬೇಕಂತ ಇದ್ವಿ. ಸೊ ಹಂಗಾಗಿ ಸ್ಕ್ರೀನ್ ಎಳೆದು ಓಪನಿಂಗ್ ಮಾಡಿಕೊಂಡು ಎಲ್ಲ ಇದು ಮಾಡಿದ್ರು. ಇಲ್ಲಿ ತಮ್ಮ ಅದನ್ನು ಹೊಡಿಯೋಕೆ ಹೋದ. ಅವನಿಗೆ ಹೊಡಿಯೋಕ್ಕಾಗಿಲ್ಲ. ಅದನ್ನು ಮತ್ತೆ ನಾನೇ ಇಸ್ಕೊಂಡು ಬ್ಲಾಸ್ಟ್ ಮಾಡಿದೆ. ನಮ್ಮಮ್ಮ ಕಡೆಯಿಂದ ಕೀ ಹ್ಯಾಂಡ್ ಓವರ್ ಮಾಡ್ಕೊತಾ ಇದ್ದಾನೆ. ಅದಕ್ಕೆ ನಾನು ಅವ್ರಿಗೆ ಆಶೀರ್ವಾದ ಅಂತ ಹೇಳಿದೆ. ಆಶೀರ್ವಾದ ತಗೊಂಡ ನಮ್ಮಪ್ಪ ಇಲ್ಲೇ ಇದ್ದರು. ಅವರು ಕೂಡ ಬಂದು ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿ ಗಾಡಿನ ಮೂವ್ ಮಾಡೋಕ್ಕೆ ತಮ್ಮ ಹತ್ತದ. ಸ್ವಲ್ಪ ಆ ಕಡೆ ಮಿರರ್ಗೆ ಟಚ್ ಆಗೋದು, ಅದಕ್ಕೆ ಈ ಕಡೆ ಬಾ ಅಂತ ಕರೀತಾ ಇದ್ದೆ. ಬಂದ್ಬಿಟ್ಟು ಮೂವ್ ಮಾಡಿಕೊಂಡು ತಗೊಂಡು ಹೊರಗಡೆ ಬರ್ತಾ ಇದ್ದಾನೆ. ಸೊ ಫಸ್ಟು ರೈಟ್ ಸೈಡಿಗೆ ಹೋಗಲಿ ಅಂತ ಹೇಳ್ಬಿಟ್ಟು ರೈಟ್ ಸೈಡಿಗೆ ಹೋಗ್ರಿ ಅಂತ ಅಂದರು. ಸೊ ಹಂಗಾಗಿ ರೈಟ್ ಸೈಡಲ್ಲೇ ಮತ್ತೆ ಹೊರಗಡೆ ಬರ್ತಿದ್ದಂಗೆ ಒಂದು ಕಾಯಿನ ಉಳಿಸ್ಬಿಟ್ಟು ಹೊಡಿ ಅಂತ ಅಂದರು. ಸೊ ಅದಕ್ಕೆ ಕಾಯಿನ ನೀಳಿಸ್ತಾ ಇದ್ದೀನಿ. ಕಾಯಿನ ಉಳಿಸ್ಬಿಟ್ಟು ಅಲ್ಲೇ ಹಿಂದೆಗಡೆ ಬಂದ್ಬಿಟ್ಟು ಹೊಡೆದೆ. ಆಮೇಲೆ ಮೂವ್ ಮಾಡ್ಕೊಂಡು ಹೋದ. ಮುಂದೆ ಹೋಗಿ ಯೂಟರ್ನ್ ಇತ್ತು ಮುಂದೆ. ಸೊ ಇಲ್ಲಿ ರೋಡಲ್ಲಿ ಸ್ವಲ್ಪ ಜಾಮು, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಮುಂದೆ ಹೋಗ್ಬಿಟ್ಟು ಯೂಟರ್ನ್ ಹಾಕ್ಕೊಂಡು ಬಂದ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.